ಬಂಗಾರಪೇಟೆಯಲ್ಲಿ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕೆಂಪೇಗೌಡ ಕಲ್ಯಾಣ ಮಂಟಪದಲ್ಲಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ನಂತರ ಕೆಂಪೇಗೌಡ ವೃತ್ತದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮೂಲಕ ತಾಲೂಕಿನಿಂದ ಆಗಮಿಸಿದ ಎಲ್ಲಾ ಕೆಂಪೇಗೌಡರ ಪಲ್ಲಕ್ಕಿಗಳಿಗೆ ಚಾಲನೆ ನೀಡಲಾಯಿತು. ಓಂ ಸಾಯಿರಾಮ್. ಎಲ್ಲ ಆತ್ಮೀಯ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಗುರುಪೂರ್ಣಿಮೆಯ ಶುಭಾಶಯಗಳು. ದಿನಾಂಕ 21/7/2024 ಭಾನುವಾರದಂದು ದಕ್ಷಿಣ ಶಿರಡಿ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲ ಸ್ನೇಹಿತರು, ಬಂಧು ಬಾಂಧವರು ಕುಟುಂಬ ಸಮೇತರಾಗಿ ಬಂದು ಬಾಬಾರ ವರಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೀನಿ. ಇಂತಿ ಧರ್ಮದರ್ಶಿಯವರಾದ ಎಂ ಮುನಿಮಾರಪ್ಪರವರು. ಪಲ್ಲಕ್ಕಿಗಳ ಮೆರವಣಿಗೆ ಕೆಂಪೇಗೌಡ ವೃತ್ತದಿಂದ ಆಗಮಿಸಿ ಬಂಗಾರಪೇಟೆ ಬಸ್ ನಿಲ್ದಾಣದಲ್ಲಿ ಮುಕ್ತಾಯಗೊಳ್ತು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ, ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್, ಕೋಲಾರ ಸಂಸದರು ಎಂ ಮಲ್ಲೇಶ್ ಬಾಬು, ಮಾಜಿ ಸಂಸದರು ಎಸ್ ಮುನಿಸ್ವಾಮಿ, ಬಂಗಾರಪೇಟೆ ಒಕ್ಕಲಿಗ ಸಂಘದ ಅಧ್ಯಕ್ಷರು, ನಿವೃತ್ತ ಡಿವೈಎಸ್ಪಿ ಶಿವಕುಮಾರ್, ಒಕ್ಕಲಿಗ ಸಮುದಾಯದ ಎಲ್ಲ ಮುಖಂಡರು ಭಾಗವಹಿಸಿದ್ರು. ಎಲ್ಲ ಸಮುದಾಯದ ಅಂದ್ರೆ ನಾವು ಒಬ್ಬರಿಗೆ ಒಬ್ಬರೆಲ್ಲ ನಮಗೆ ಸ್ವಾಮೀಜಿ ಅಂತ ಇಡೀ ಎಲ್ಲ ಸಮುದಾಯದ ಪರವಾಗಿ ಒಬ್ಬರಿಗೆ ಸಮುದಾಯದ ಪರವಾಗಿ ಅದಕ್ಕೆ ಹಲವಾರು ಕಾರಣಗಳನ್ನ ಹೇಳಿದ್ರು. ಈ ತರ ಇದೆ, ಮುಂದಿನ ದಿನದಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಅದೇ ದಿನ ಆಚರಣೆಯನ್ನ ಈ ಪ್ರತಿ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ರಾಜಕಾರಣಿಗಳು ನಾಡಪ್ರಭು ಕೆಂಪೇಗೌಡರನ್ನ ನೆನೆಸ್ಕೊಂಡು ಇರಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ದೇಶ ವಿದೇಶಗಳಲ್ಲಿ ಬೆಂಗಳೂರು ಅಂತ ಹೇಳ್ತಾರಂತೆ, ನಾಡಪ್ರಭು ಕೆಂಪೇಗೌಡ ಇಲ್ಲ ಅಂತಿದ್ರೆ ಬೆಂಗಳೂರಿನ ಯಾರು ನೆನೆಸ್ಕೊತಾನೆ ಇರಲಿಲ್ಲ. ಅದಕ್ಕೋಸ್ಕರ ನಾಡಪ್ರಭು ಕೆಂಪೇಗೌಡರು ನಮಗೆ ಯಾವುದೇ ಜಾತಿ ಮತ ಭೇದ ಇಲ್ಲ, ಎಲ್ಲ ಕಮಿಟಿಗೂ ಅನುಕೂಲ ಆಗ್ಬೇಕಂತ ಹೇಳಿ ಇವತ್ತು ನೀವು ನೋಡಿದ್ದೀರಿ. ಗಾಡಿ ಬೀದಿ ಇರ್ಬೋದು, ಜೆಟ್ ಬೀದಿ ಇರ್ಬೋದು, ಎಲ್ಲ ಜನರು ಬೀದಿಗೆ ಅಯ್ಯಂಗಾರ್ ರಸ್ತೆ, ಎಲ್ಲ ರಸ್ತೆಗಳನ್ನ ಎಲ್ಲ ತಿರುಪೇಟೆ, ಚಿಕ್ಕಪೇಟೆ, ಬಳೆಪೇಟೆ ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ನಾಡಪ್ರಭು ಕೆಂಪೇಗೌಡರು. ಇವತ್ತೇನು ನಾವು ಮೆಜೆಸ್ಟಿಕ್ ಬಸ್ ನಿಲ್ದಾಣ ನೋಡ್ತಾ ಇದ್ದೀವಿ, ಅದಕ್ಕೆ ಹಿಂದೆ ಹೆಸರು ಕೆಂಪಾಂಬುದಿ ಕೆರೆ ಅಂತ ಹೇಳ್ಬಿಟ್ಟೇಳಿ, ಅದು ನಾಡಪ್ರಭು ಕೆಂಪೇಗೌಡರು ಸೇರಿರ್ತಕ್ಕಂಥದ್ದು. ಅವರ ಜೀವನವನ್ನೇ ಬೆಂಗಳೂರು ಮತ್ತೆ ನಾಡಿನ ನಿರ್ಮಾಣಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಅಂತ ಅವರ ಪ್ರತಿಮೆಯನ್ನ ನಾವು ಬಂಗಾರಪೇಟೆಯಲ್ಲಿ ಹಾಕ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಸ್ವಾಮಿ ಶ್ರೀ ಶ್ರೀ ಸೌಮ್ಯಾನಂದನಾಥ ಮಹಾಸ್ವಾಮಿಗಳಿಗೆ ಪಾದಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮಂಗಳನಂದನಾಥ ಮಹಾಸ್ವಾಮಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮದೇ ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಆಯ್ಕೆ ಆಗಿರುವಂತಹ ಲೋಕಸಭಾ ಸದಸ್ಯರಾಗಿರುವಂತಹ ಹಾಗೆ ನನ್ನ ಆತ್ಮೀಯರು ಆಗಿರುವಂತಹ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಗೋವಿಂದರಾಜ್ ಅವರು, ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿರುವಂತಹ ಕೋಲಾರ ಜಿಲ್ಲೆಯ ಸನ್ಮಾನ್ಯ ಶಂಕರಣ್ಣನವರು, ನನ್ನ ಆತ್ಮೀಯರು ಮಾಜಿ ಲೋಕಸಭಾ ಸದಸ್ಯರಾಗಿರುವಂತಹ ಸನ್ಮಾನ್ಯ ಮುನಿಸ್ವಾಮಿ ಅವರೇ, ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ನಾರಾಯಣಸ್ವಾಮಿ ಅವರೇ, ಹಾಗೂ ಅಲಂಗೂರು ಶಿವಣ್ಣನವರೇ, ನಮ್ಮ ವೆಂಕಟಮುನಿಯಪ್ಪನವರಿದ್ದಾರೆ, ಮಾಜಿ ಶಾಸಕರು ಚಂದ್ರಣ್ಣನವರು, ಬಿಜೆಪಿಯ ಕೋಲಾರ ಜಿಲ್ಲೆ ಅಧ್ಯಕ್ಷರಾಗಿರುವಂತಹ ನನ್ನ ಆತ್ಮೀಯರು, ನನ್ನ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ವೇಣುಗೋಪಾಲ್ ಅವರೇ, ಹಾಗೂ ಇವತ್ತು ಅವರ ಜನ್ಮದಿನ ಮಹೇಶ್ ಅವರು ಹಾಗೆ ನಮ್ಮ ಇಡೀ ದೇಶದ ಫೋಟೋಗ್ರಾಫರ್ ಯಶವಾಸಿ ಆಗಿರುವಂತಹ ನಮ್ಮ ಸಿಎಂ ಶ್ರೀನಾಥ್ ಅವರಿದ್ದಾರೆ. ಮತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಮಹಿಳಾ ಶಕ್ತಿ ನಮಗೆ ಲಕ್ಷ್ಮೀ ದೇವಮ್ಮ ನೆನಪಾಗುವ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಎಲ್ಲಮ್ಮ ಶಿವಕುಮಾರ್ ಅವರ ಉಪಸ್ಥಿತಿಯನ್ನು ಗೌರವಿಸಿ
ಹಾಗೆ ಕಡಕ್ ಆಫೀಸರ್ ಆಗಿರುವಂತಹ ಆತ್ಮೀಯರಾಗಿರುವಂತಹ ಸನ್ಮಾನ್ಯ ಶಿವಕುಮಾರ್ ಅವರೇ,